ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಊರ್ ಜಾತ್ರೆ ಮಾಡ್ಬೇಕಾಗ್ಯದ. ನೀವೆಲ್ಲರೂ ಪಟ್ಟಿ ಬರೆಸ್ಬೇಕು. ಹೋದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ದೊಡ್ಡ ಪ್ರಮಾಣದಾಗ ಮಾಡ್ಬೇಕಾಗ್ಯದ. ನೀವೇನಂತೀರಿ ಹೇಳ್ರಿ? ನೀವೆಲ್ಲರೂ ಕಲ್ತು ಬಂದು ಪಟ್ಟಿ ಬರೆಸ್ರಿ. ಎಲ್ಲರೂ ಕೂಡಿ ಜಾತ್ರೆ ಚಂದ ಮಾಡೋಣ. ನಿಮ್ಮ ಕಷ್ಟ ನಷ್ಟ ಏನೇ ಇರಲಿ, ಹಬ್ಬ ಮಾತ್ರ ಜೋರಾಗಬೇಕು. ಏನ್ರಪ್ಪ? ಶಣಪ್ಪ, 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 ಹೆಂಡಿ ಕೆಲಸ ಆಯ್ತನೋ? ಹಾಂ ಅಪ್ಪ. ಹೆಟ್ನಳ್ಗೆ ಮೈ ತೊಳ್ಕೊಂಬ. ಆಯ್ತು. ಹೋಗು, ಜಲ್ದಿ ಹೋಗು. ಆಯ್ತು, ಹೋಗ್ತೀನಪ್ಪ. ಎಲ್ಲಿಗೋ ಶಣಪ್ಪ? ಎತ್ಕೊಂಡು ಮೈ ತೊಳಕ್ ಹೊಂಟೀನಿ. ಬರ್ತಿ ಬಾ. ಬರ್ಲಿ. ಕಾರುಣ್ಯ ಹಬ್ಬದಲ್ಲ, ಬಾ ಹೋಗೋಣ ಬಾ. ತಾ ಒಂದೆತ್ತ ಈ ಕಡೆ. ಈ ಸಾರಿನೂ ನಮ್ದೇ ಎತ್ಕೊಂಡು ಬರ್ಬೇಕು ನೋಡು. ಜೋರಾಗ್ಬೇಕು ಹಬ್ಬ. ನೀನು ಆ ಕಡೆ ಕೂತ್ಕೊಳ್ಳಿ. ಏನು ನೋಡ್ತಿಲ್ಲ ಮೊಬೈಲ್ನಲ್ಲಿ? ಆಯ್ತಿಲ್ಲೋ ಶಾಣು, ಬಣ್ಣ ಹಚ್ಚೋದು. ನಡಿ ಟೈಮ್ ಆಯ್ತು. ಆಯ್ತಾಯ್ತು, ಹೋಗೋಣ ನಡಿ.
ಹೈ ಬಾ ಹೇ ಸರಿ ಹೈ ಓರೆ ಬಾ ಬಾ ಸರಿ ಓ ಓರೆ ಓ ಅಪ್ಪ ಅಪ್ಪ ಎತ್ಕೊಳ್ ಬಂದು ಆರ್ತಿ ತೊಂಬರಿ. ಹಾ 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 ಬಂದ್ವನೆ ಎತ್ತೋ. ಬಾ ಬಾ ಬಾ. ಹಾ ಏ ಜಲ್ದಿ ಬಾ ಆರ್ತಿ ಎತ್ಕೊಂಡ್ ಬಾ. ಕಾಕ ಈ ಸರ್ತಿನೂ ಎತ್ಗಳು ನಿಮ್ದೇ ಫಸ್ಟ್ ಬಂದು ನೋಡ್ರಿ. ಏ ಭಾರಿ ಹೊಡೆದು ಎತ್ಗಳು. ಯಾಕೋ ಶಾಣು? ಹೌದು ಹೌದು ಹೌದು. ಆ ಹಾ ಹಾ ಎಷ್ಟು ಚಂದ ಕಾಣಕತ್ತಾವ ನೋಡಿ ಎತ್ತುಗಳು, ಭಾರಿ ಕಾಣಕತ್ತಾವ. ಈ ಕಡೆ ಓಡ್ಲಿಲ್ಲ ಎತ್ಕೊಳ್ಳು. ಮತ್ತೆ ಆದರೂ ಭಾರಿ ಆಯ್ತಿಲ್ಲ ಸಿದ್ದು. ಹಾಂ ಹೆಂಗೆ ಹೊಡೆದು ಎತ್ಕೊಳ್ಳು. ಮತ್ತೆ ಏ ನಮಸ್ಕಾರ ಭೀಮಾಶಂಕರ್ ಅವರೇ, ಬರ್ರಿ ಬರ್ರಿ. ಹಾ ನಮಸ್ಕಾರ, ಬರ್ರಿ ಬರ್ರಿ ಬರ್ರಿ. ಮತ್ತೇನ್ ನಡೆದಿದ್ರಿ ಮಾಲಕ್ರೆ? ಮಾಮೂಲಿ ಕೆಲಸ ಅದೇ. ಬೆಳೆನೂ ಜರ ಕಮ್ಮಿ ಆಗದೆ ಎಲ್ಲ ಕಷ್ಟದ ರೈತರು. ಇರ್ಲಿ ಇರ್ಲಿ, ಹೋದ ವರ್ಷನೂ ಹಿಂಗೆ ಹೇಳಿದ್ರಿ, ಈ ವರ್ಷನೂ ಹಿಂಗೆ ಹೇಳ್ಕೊಂಡು ಹೊಂಟಿರಿ. ಬಾಕಿ ಯಾವಾಗ ಕೊಡೋದು? ಕೊಡಬ್ರಿ ಮಲಕ್ರಿ, ಕೊಡಬ್ರಿ. ಎಲ್ಲ ನಿಮಗೆ ಗೊತ್ತಿದ್ದ ವಿಷಯ ಏನದಲ್ಲ, ರೈತರು ಹಾಲತ್ ಏನಾಗ್ಬೋದು. ಮತ್ತೆ ಯಾವಾಗ ಬರ್ತೀರಿ? ನೋಡ್ರಿ ಮತ್ತೆ ಒಂದು ಮುಂದಿನ ವಾರ ಬರ್ತೀನಿ ರೀ, ಲೆಕ್ಕ ಮಾಡೋಣ. ಆಯ್ತಾಯ್ತು, ನಮಸ್ಕಾರ. ಏನು ಕಲ್ಲಪ್ಪ, ಈ ವರ್ಷ ಕನ್ನಡ ಬೆಂಗಾಯ್ತು? ಏನೇ ಹೇಳ್ರಿ ಗೌಡ್ರೆ, ಶಂಕರಪ್ಪನ ಎತ್ತಿನಂತ ನಮ್ಮ ಊರಾಗ ಯಾರು ಇಲ್ಲ. ಏಕ್ ನಂಬರ್ ಎತ್ತಾರೆ ಅವು, ನಮ್ಮ ಊರಾಗ ಫಾಸ್ಟ್ ಎತ್ತಾರೆ ಅವು. ಹಂಗಂತೇನು? ಆ ಶಂಕರಪ್ಪನ ಎತ್ತು ಹೆಂಗಾರ ಮಾಡಿ ಮಾರೋ ಪ್ಲಾನ್ ಮಾಡ್ಬೇಕು ನೋಡು. ನೀವು ಅನ್ರಿ, ಅದು ನನ್ನ ಕಡೆ ಬಿಟ್ಬಿಡ್ರಿ. ಈ ಜಲಗದಾಗ ಸಾಧ್ಯ ಇಲ್ಲ ಗೌಡ್ರೆ. ಯಾಕ್ಲೇ ಕಲ್ಲಪ್ಪ ಹಿಂಗನ್ನಕತ್ತಿ? ಯಾಕಂದ್ರಿ
ಶಂಕರಪ್ಪನವ್ರಿಗೆ ಎತ್ತ ಅಂದ್ರೆ ಪಂಚ ಪ್ರಾಣ ಗೌಡ್ರೆ, ಅದು ಯಾವತ್ತೂ ಮಾರಲ್ಲ ಬಿಡ್ರಿ ಗೌಡ್ರೆ. ಏನ್ರಿ ಗೌಡ್ರೆ ಕಲ್ಲಪ್ಪ ಹಿಂಗನಕತ್ತನ? ನೋಡೇ ಬಿಡಾನ. ಹುಲ್ ಕೊಲಿಕತ್ತೀನಿ ಸಿದ್ದು, ಬಾ ಬಾ. ಎಲ್ಲಿ ಹೊಂಟೀನಿ ಸಿದ್ದು? ಏನಿಲ್ಲಪ್ಪ, ಸ್ವಲ್ಪ ಗೆಳೆಯ ಕುಂಟಿದ್ದ. ಏನು ನಡೆದು ಶಾಣು? ಏನಿಲ್ಲ, ಹುಲ್ ಕೊಲಿಕತ್ತಿದ್ದೆ ಎತ್ತುಗಳಿಗೆ. ಟ್ರ್ಯಾಕ್ಟರ್ ಯಾರ್ದು? ನಂದೇ ಶಾಣು, ಹೊಸದು ತೊಗೊಂಡಿನಿ. ಟ್ರ್ಯಾಕ್ಟರ್ ತೊಂದೇನು? ಹ್ಞೂ. ನಿಂದ? ಯಾಕೆ ಎತ್ತುಗಳು ಮಾರ್ದೇನೋ? ಮಾರ್ದಪ್ಪ ಎತ್ತುಗಳು. ಈ ಕಾಲದಲ್ಲಿ ಎಲ್ಲ ಆತದ ಶಾಣು ಗಳೆ ಹೊಡೆಯೋದು. ಯಾಕೋ? ಆಗಲ್ಲಪ್ಪ. ಹೌದೌದು. ಮತ್ತು ಊರಾಗ ಟ್ರ್ಯಾಕ್ಟರ್ಗಳು ಬಂದಾವ, ಯಾರು ಎತ್ತಿಲೆ ಗಳೆ ಹೊಡೆಯಲ್ಲ ಹೋಗ್ಯಾರ. ಹೌದೌದು. ಶಾಣು, ನೀನು ಒಂದು ಟ್ರ್ಯಾಕ್ಟರ್ ತೊಗೊಂಡ್ಬಿಡು. ನಮ್ಮ ಅಪ್ಪ ಒಪ್ಪಲ್ಲಪ್ಪ. ಒಪ್ಲಿಕ್ಕೇನು? ನಿಮ್ಮ ಅಪ್ಪ ಇನ್ನೂ ಹಳೆ ಕಾಲದಾಗನ ಎತ್ತುಗಳಂತ ಹಿಡ್ಕೊಂಡು ಕುಂತೀರಿ. ಇಷ್ಟು ದಿನ ಅದೇ ಹಳೆ ಎತ್ತುಗಳು ತೊಗೊಂಡು ಗಳೆ ಹೊಡಿತಿ. ಮಾರ್ಬಿಡೋ, ಟ್ರ್ಯಾಕ್ಟರ್ ತಗೋ. ನಾ ಹೇಳಿದ್ ಕೇಳು. ದುಡ್ಡು ಬೇಕಿಸಿದ್ದು. ದುಡ್ಡಿಂದು ಯೋಚನೆ ಮಾಡಬೇಡ. ಅವೇ ಹಳೆ ಎತ್ತು ಮಾರು, ದುಡ್ಡು ಬರ್ತಾವ. ಆದರೂ ನಾ ಎಲ್ಲ ಇಸ್ಕೊಡ್ತೀನಿ. ಆಗಲ್ಲ ಸಿದ್ದು. ನೀ ಏನು ತಲೆ ಕೆಡಿಸ್ಕೋಬೇಡ. ನೋಡೋಣ. ನೀ ಹ್ಞೂ ಅನ್ನು. ಆಯ್ತು ಆಯ್ತು ಆಯ್ತು. ನಾ ಅರ್ಜೆಂಟಾಗಿ ಟ್ರ್ಯಾಕ್ಟರ್ ತೊಗೊಂಡು ಹೋಗ್ಬೇಕು, ಗಳೆ ನಿಂತದ. ಸರಿ, ಹೋಗ್ಬಾ. ಬರ್ತೀನಿ ಶಾಣು. ಇದನ್ನೆಲ್ಲಿ ನೀವು ಹಿಂಡಕ್ಕೆ ಸಾಂಗೆ ಆಯ್ತಲ್ಲ, ಎಲ್ಲೋದ ನೀವು? ಓಯ್ ಶಣಪ್ಪ, ಶಣ ಹೇಳೋ, ಹಿಂಡಕ್ಕೆ ಸಾಂಗೆ ಅದಲ್ಲೋ, ಗೆಳಕ್ ಹೋಗಲ್ಲೇನೋ? ಅಪ್ಪ, ಗೆಳೆಯಕ್ಕೆ ಹೋಗಲ್ಲ ನಾ. ಯಾಕೋ, ಏನಾಯ್ತು? ಇಷ್ಟು ತನಕ ಹಂಗೆ ಮಲ್ಕೊಂಡಿದ್ಯಲ್ಲ, ಗೆಳಕ್ ಹೋಗಲ್ಲೇನೋ? ಹೋಗಲ್ಲ. ಯಾಕೋ ಗೆಳಕ್ ಹೋಗಲ್ಲೇನೋ? ಹೋಗಲ್ಲ. ಏನ್ ಮಾತಾಡ್ತಿದ್ದೆ? ಹೇಳು ಹೇಳು, ಎದ್ದು ಗೆಳಕ್ ಹೋಗಿ ಹೇಳು. ಅಪ್ಪ, ಈ ಎತ್ಕೊಂಡು ಇಟ್ಕೊಂಡು ಗಳೆ ಹೊಡ್ಯೋಕ್ಕಾಗಲ್ಲ. ಏನ್ ಮಾಡ್ಬೇಕಂತಿ? ಹೇಳು, ಗೆಳೆಯಕ್ ಹೋಗೋ. ಟ್ರ್ಯಾಕ್ಟರ್ ತೊಗೋಬೇಕಲ್ಲಕತ್ತೀನಿ. ಗಳೆ ಹೊಡೆಯೋದು ನನ್ನ ಕೈಲಿ ಆಗಲ್ಲ, ಎತ್ಕೊಂಡು ಇಟ್ಕೊಂಡು. ಬುದ್ಧಿಗಿದ್ದೆ ಅದನು ನಿನ್ಗೆ? ಏನ್ ಮಾತಾಡ್ಲಿಕ್ಕತ್ತಿದ್ದಿ? ಟ್ರಾಕ್ಟರ್ ತಗೊಳಕ್ ಆಗ್ತದೇನೋ ನಮ್ಮ ಕೈಲಿ? ಅದಕ್ಕ ಹಣ ಬೇಕು. ಇವಾಗ ನೀ ಟ್ರಾಕ್ಟರ್ ತಗೋಬೇಕು ಅಂತಿ, ನಾ ಏನ್ ಮಾಡ್ಲಿ? ಅದಕ್ಕ ಎಲ್ಲಿಂದ ದುಡ್ಡು ತರ್ಲಿ? ಅದಕ್ಕೆ ಹಣ ಬೇಕು. ಹಾ, ಎಲ್ಲಿಂದ ಬರ್ತಾವ ದುಡ್ಡ? ಇವೇ ಎತ್ಕೊಂಡು ಮಾರಿದ್ರಾಯ್ತು. ಇವ ಇಂಥ ಎತ್ ಮಾರ್ತ್ಯ? ಬುದ್ಧಿಗಿದ್ದೆ ಅದು ಅಲ್ವ ನಿನ್ಗ? ಇಂಥ ಎತ್ಕೊಂಡು ಮಾರ್ತಿ? ಈ ಎತ್ತುಗಳು ವಯಸ್ಸಾಗ್ಯಾವ,
ಈ ಎತ್ತುಗಳು ಇಟ್ಕೊಂಡು ಒಕ್ಕಲ್ತನ ಮಾಡೋಕ್ಕಾಗಲ್ಲ. ಬುದ್ಧಿಗಿದ್ದೆ ಅದಾನು ನಿನ್ಗೆ? ಏನ್ ಮಾತಾಡ್ಲಿಕ್ಕತ್ತಿದ್ದಿ? ನಿನ್ ಮನ್ಸಾರ ಹೆಂಗ್ ಬಂತು? ಅಪ್ಪ, ಈ ಎತ್ತುಗಳು ವಯಸ್ಸಾಗವೆ. ಈ ಎತ್ತುಗಳು ಇಟ್ಕೊಂಡು ಒಕ್ಕಲ್ತನ ಮಾಡೋಕ್ಕಾಗಲ್ಲ. ನಾ ಎತ್ತುಗಳು ಮಾರಿಬಿಡ್ತೀನಿ. ಹಲೋ ಶಾಣು, ನಾವು ರೈತರು. ನಮ್ಗೆ ಗಳೆ ಹೊಡೆಯೋಕೆ ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ಎತ್ಕೊಳ್ಳೋ ಮಾರ್ತೀನಿ ಅಂತ ಹೇಳ್ಬೇಡ. ನಿನ್ಗೆ ಎತ್ಕೊಳು ಸಾಕಾಗಲ್ಲ ಅಂದ್ರೆ ಹೇಳು, ನಾ ದುಡ್ಡು ಸಾಕ್ತೀನಿ. ಎತ್ಕೊಳು ಮಾರೋದು ಮಾತ್ರ ಹೇಳ್ಬೇಡಪ್ಪ. ಆದ್ರೆ ಎತ್ಕೊಳು ಮಾರೋದು ಮಾತ್ರ ಹೇಳ್ಬೇಡಪ್ಪ. ಅದು ನನಗೆ ಗೊತ್ತಿಲ್ಲಪ್ಪ. ನಾಳೆಗೆ ನಾ ಕಟಕರಿಗೆ ತರಿಸ್ಲಿಕತ್ತೀನಿ, ಅವ್ರು ಒಯ್ದು ಬಿಡ್ತಾರ. ಏನು ಹೇಳ್ತೀವಿ ಶಾಣು? ಯಾಕೋ ಶಾಣು, ಯಾಕೋ ಶಾಣು ಹಿಂಗ್ಯಾಕೆ ಮಾಡ್ತೋ? ಅದು ನನಗೆಲ್ಲ ಬೇಕಾಗಿಲ್ಲ. ನಾ ಎತ್ತುಗಳು ಮಾರೇ ಬಿಡ್ತೀನಿ. ಶಾಣು, ಏ ಶಾಣು, ಈ ಎತ್ತುಗಳು ತಮ್ಮ ಜೀವ ಒತ್ತೆ ಇಟ್ಟು ನಮ್ಮ ತಂದೆ ಕಾಲದಿಂದಲೂ ನಮ್ಗೆ ಅನ್ನ ನೀಡ್ಯಾವ. ನನಗೇನು ಗೊತ್ತಿಲ್ಲ, ನಾ ಮಾರೇ ಬಿಡ್ತೀನಿ. ಇವು ಮಾರ್ಬಿಡು ಅಂತೆಲ್ಲೋ ನಿನ್ ಮನ್ಸಾರೆ ಹೆಂಗ್ ಬಂತು? ನನ್ನ ಕೈಲಾಗಲ್ಲಪ್ಪ. ನಾನು ಇರೋವರೆಗೂ ನಾನು ಮಾರಲ್ಲಪ್ಪ. ಧೂಮ್ತನ ದೇರೆ ನನ 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 ನಿಸ ನಿಸ ಧನಿ ಧನಿ ಪದ ಪದ ಮಪ ಮಪ ಗಮ ಗಮ ಧಿಗ ರಿಸ ಬಾಬಾ ಹೇಳ್ಬಿಡ್ರಿ ನಿಮ್ದು ಕೈ ಎತ್ಕೊಳಿಗೆ ಏನ್ ಹೇಳ್ತೀರಿ? ಆಯ್ತು ಮುಲ್ಲ ಸಾಬ್ ಒಯ್ದು ಬಿಡು. ಬೇಡ್ರಪ್ಪ, ಬೇಡ್ರಪ್ಪ, ಒಯ್ಬೇಡ್ರಿ. ನಿಮ್ಮ ಕಾಲು ಬೀಳ್ತೀನ್ರಪ್ಪ, ಒಯ್ಬೇಡಿ. ಬೇಡ ಶಾಣು, ಕೇಳ ನನ್ನ ಮಾತು. ನಿಂದ್ರ ಶಾನು, ಎತ್ತುಗಳು ನಾ ತಗೋತೇನೆ. ನನಗೆ ಬೇಕು ಎತ್ತುಗಳು. 1 ಲಕ್ಷ ಮುಗಿಸಿನ ಎತ್ಕೊಳ್ಳೋ ನೀವು ಆಟ ಬಂದ್ರಲ್ರಿ ನಡು ಇದೇನಂತ ಕತಿ. ಎತ್ತುಗಳು ಎಷ್ಟಕ್ಕೆ ಮುಗಿಸಿದ್ರಿ? 1 ಲಕ್ಷಕ್ಕೆ ಮುಗಿಸೀನಿ. ನಾ 2 ಲಕ್ಷ ಕೊಡ್ತೀನಿ. ಇವೆರಡು ಎತ್ತುಗಳು ನನಗೆ ಕೊಡು. ಆಯ್ತು, ಇನ್ನೊಂದು ವಿಷಯ, ನಿಮ್ಮ ಅಪ್ಪಗೂ ವಯಸ್ಸಾಗಿದೆ. ಅವ್ರದ್ದು 1 ಲಕ್ಷ ಕೊಡ್ತೀನಿ. 1 ಲಕ್ಷ ಕೊಟ್ಟು ಬಿಡ್ತೀನಿ, 3 ಕಳಿಸ್ಕೊಡು. ನಿಮ್ಮ ಅಪ್ಪಗೂ ಕೆಲಸ ಆಗಲ್ಲ, ಇಟ್ಕೊಂಡು ಏನು ಮಾಡ್ತಿ? ದುಡ್ಡರು ಬರ್ತಾವ, ಮಾರಿಬಿಡು. ಮುಲ್ಲಾ ಸಾಬ್, ಎತ್ತುಗಳನ್ನ ಮಾರಲ್ಲ. ನೀ ಹೋಗ್ಬಿಡು ಮುಲ್ಲಾ ಸಾಬ್. ಏನ್ರಿ ಇಷ್ಟೊತ್ತನ 1 ಲಕ್ಷ ರೂಪಾಯಿಗೆ ಎತ್ತು ಕೊಡ್ತೀನಿ ಅಂದು ನೀವು ಏನ್ ಬದಲಾಡಂಗ್ ಕಾಣ್ತಾರ? ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ರಲ್ರಿ, ಮತ್ತೆ ಮುಂದೆ ಬೇರೆ ಕಡೆಗೆ ಹೋಗ್ತಿದ್ದೇವೆ ನಾವು. ಅಪ್ಪ, ನನ್ನ ತಪ್ಪಾಯ್ತಪ್ಪ, ನನಗೆ ಕ್ಷಮಿಸ್ಬಿಡು. ಶಾಣು ಅಪ್ಪ, ಭಾಳ ಒಳ್ಳೆ ಕೆಲಸ ಮಾಡ್ದಪ್ಪ. ನಾ ಇರೋವರೆಗೂ ಆಯ್ತಪ್ಪ. ಎತ್ಕೊಂಡು ಮಾರಬೇಡಪ್ಪ.